ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಯಾರ ಮನೆ ಹತ್ರ ಬಂದಿದ್ದೀನಿ ಗೊತ್ತಾ? ಗಿರಿಜಾ ಲೋಕೇಶ್ ಅವರ ಮನೆ, ನಮ್ಮ ಸೃಜನ್ ಲೋಕೇಶ್ ಅವ್ರ ಮನೆ. ಬನ್ನಿ ಅವ್ರ ಮನೆಗೆ ಹೋಗೋಣ. ಬನ್ನಿ ಒಳಗೆ ಹೋಗೋಣ. ಅಕ್ಕ, ರೇಖಾದಾಸ್ ಬಿತ್ರಾನುಸ್ ಅಮ್ಮ ನೇಪಾಳಿಯಲ್ಲಿ ಮಾತಾಡ್ತಾ ಇದ್ದಾರೆ. ನೇಪಾಳಿ ಭಾಷೆಯಲ್ಲಿ ಒಳಗ್ ಬಾ ಅಂತ ಅರ್ಥ. ಬನ್ನಿ ಒಳಗೆ, ಬನ್ನಿ ಬನ್ನಿ. ಹೇಗಿದ್ದೀರಕ್ಕ? ಎಷ್ಟು ವರ್ಷ ಆಗಿತ್ತಲ್ವಾ? ಮೊದಲನೇದಾಗಿ ನಿನ್ನಲ್ಲಿ ಕ್ಷಮೆ ಕೇಳ್ಕೊಬೇಕು. ಕೇಳು, ಎಷ್ಟು ವರ್ಷದಿಂದ ನಿಂಗೆ ಇದು ಕೊಡ್ತೀನಿ, ಇಂಚು ಕೊಡ್ತೀನಿ ಸಂದರ್ಶನಕ್ಕೆ. ನಿಂಗೆ 3 ವರ್ಷದಿಂದ 3 ವರ್ಷನಾ? 1 ವರ್ಷ ಅಲ್ಲ, 3 ವರ್ಷದಿಂದ ಕೊಡ್ತೀನಿ ಅಂತ ನೋಡಿದ್ರೆ ಇವತ್ತೇ 3ನೇ ತಾರೀಕು ಮರ್ತು ಬಿಟ್ಟಿದ್ದಾರೆ. ವಯಸ್ಸಾಯ್ತು, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ಸ್ ಅಕ್ಕ. ಅಕ್ಕ, ನನಗೋಸ್ಕರ ಏನಿದೆ? ನಿಮಗೋಸ್ಕರ ಹಾಗೆ ಇಷ್ಟೊಂದು ದಿನ ಯಾಕೆ? ಏನಕ್ಕ ಹಿಂಗಂತ್ರಿ? ನಮಸ್ತೆ ಅಕ್ಕ. ನಮಸ್ಕಾರ. 3 ವರ್ಷದಿಂದ ಅಕ್ಕ ನನಗೆ ಇಂಟರ್ವ್ಯೂ ಕೊಡಿ ಅಂತ ಹೇಳಿ ತೊಂದರೆ ಜಾಸ್ತಿ ಕೊಟ್ಟೆ. ಕೊನೆಗೆ ನನಗೆ ಇವತ್ತು ಅದೃಷ್ಟ ಆಯಿತು ನಿಮ್ಗೆ ಇಂಟರ್ವ್ಯೂ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇವತ್ತು ಎಂತ ಕೆಲಸ ಮಾಡಿದ್ದೆ ನಾನು? ಇವತ್ತು ಮರ್ತು ಬಿಟ್ಟಿದ್ರು, ನನಗೆ ಡೇಟ್ ಕೊಟ್ಬಿಟ್ಟು, ಅಯ್ಯೋ ನೀನು ಇವತ್ತು ಬಂದಿದ್ಯಾ, ನಾಳೆ ಬರಬೇಕಾಗಿತ್ತಲ್ವಾ ಅಂತ. ವಯಸ್ಸಾಯ್ತು ರೇಖಾದಾಸ್, ಏನು ಅನ್ಕೋಬೇಡ. ಯಾಕ ವಯಸ್ಸು, ಕಲಾವಿದರಿಗೆ ವಯಸ್ಸಾಗಲ್ಲ ಬಿಡ. ಹಾಗೆ ಅನ್ಕೊಳ್ಳೋದು ನಿಜ ಅಕ್ಕ. ಇವಾಗ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಹೇಗೆ ಸ್ಟಾರ್ಟ್ ಮಾಡಲಿ ಅಂತ ನನಗೆ ಏನು ಗೊತ್ತಾಗ್ತಾ ಇಲ್ಲ. ನಮ್ಮ ಜರ್ನಿ ಬಗ್ಗೆನೇ ಮಾತಾಡೋಣ. ಹಾ ಅಕ್ಕ, ನನಗೆ ನಾನು ಎಲ್ಲ ಸೀರಿಯಲ್ ಅಲ್ಲಿ ಮಾಡಿದ್ದು, ನನಗೆ ಸಿಹಿ ನೆನಪುಗಳು. ಹೌದು. ಆಮೇಲೆ ನಾವು ಜೊತೆಯಲ್ಲಿ ಕೆಲಸ ಮಾಡಿದಾಗ ಗೋಪಿ ಕೃಷ್ಣ ಇಂದ ಸ್ಟಾರ್ಟ್ ಆಯ್ತಕ್ಕ. ನಿಮ್ಮನ್ನ ನೋಡಿದ್ ಫಸ್ಟ್ ನಾನು ಅಲ್ಲೇ. ಅಲ್ಲೇ ಅಲ್ವಕ್ಕ ಫಸ್ಟ್ ನೋಡಿದ್ದು? ಅದಕ್ಕೂ ಮುಂಚೆ ಯಾವ್ದೋ ಸೀರಿಯಲ್ ಮಾಡಿರ್ಲಿಲ್ವಾ ನಾವು? ಸೀರಿಯಲ್ ನಾನು ನಿಮ್ ಮನೆ ಅಲ್ಲಿ ಹೈಚೇಲ್ ಹತ್ರ ಇತ್ತಲ್ಲ, ಅವಾಗ ಬಂದು ನೀನ್ ಪಿಕಪ್ ಮಾಡ್ಕೊಂಡು ಹೋಗಿದೆ ಅಪ್ಪ ಶಂಕರ್. ಅದ್ ನೆನ್ಪು ಬರ್ತಾ ಇಲ್ಲ ಸೀರಿಯಲ್ ಯಾವ್ದು ಅಂತ ಕರೆಕ್ಟ್. ಅದು ನನಗೆ ಹೆಸರು ನೆನಪಿಲ್ಲ. ನನಗೂ ಹೆಸರು ನೆನಪಿಲ್ಲ. ಮನೆ ಅಪ್ಪ ಏನ್ ಸ್ಮಾರ್ಟ್ ಆಗಿದ್ರು ಅಲ್ವಾ? ಅದು ಒಂದು ಇದು ಮಿಲಿಟರಿಯಲ್ಲಿ ಇದ್ರಾಗ ಹೆಸರು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ರ, ಶಂಕರ್ ಅಂತ. ನಿಮ್ ಫ್ಯಾಮಿಲಿ ಎಲ್ಲ ನೋಡಿ ಎಷ್ಟು ಅಮ್ಮ ಎಷ್ಟು ಕರೆದು ಅಚ್ಚ ಎಲ್ಲ ಕೊಟ್ಟಿದ್ದು ನೆನಪಿದ್ಯಾಕ? ಎಲ್ಲ ನೋಡಿ ನೀನೇ ಮಾಡ್ತೀನಿ. ಹೌದಕ್ಕ, ನಾನೇ ಪರವಾಗಿಲ್ಲ. ಸೊ ಅದೆಲ್ಲ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಮತ್ತೆ ಎಂತ ಒಂದು ಒಳ್ಳೆ ಕುಟುಂಬ ನಿಮ್ದು, ಎಂತ ಒಳ್ಳೆ ಒಂದು ಏನಂತಾರೆ ಸಂಸ್ಕಾರವಂತ ಕುಟುಂಬ ಅಂತ ಹೇಳ್ತಾರೆ ನನಗೆ. ಹಾಗೆ ಆ ಥರ ಇದ್ದಿದ್ದು ನೀವು, ಎಷ್ಟು ಚೆನ್ನಾಗಿ. ತುಂಬ ಖುಷಿ ಆಯಿತು. ಆಮೇಲೆ ನೀನು ಅವಾಗಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ಇವಾಗಲೂ ಬ್ಯೂಟಿಫುಲ್ಲೇ ನೀನು. ಆದರೆ ಯಾಕೆ ನೀನು ಇದಕ್ಕೆ ಬಂದಿದ್ದು, ಆ್ಯಕ್ಟ್ ಮಾಡಕ್ಕೆ ಬಂದಿದ್ದು, ಎಷ್ಟು ಚೆನ್ನಾಗಿದ್ದಾಳಲ್ಲ. ಅದೇನೋ ಒಂದು ಬ್ಯೂಟಿ ಪಾರ್ಲರ್ ಇತ್ತು ಅಕ್ಕನಿಂದ ಗೊತ್ತಿಲ್ಲ, ನಂದೇ ಅಕ್ಕ. ಅದು ಎಲ್ಲ ಇತ್ತು. ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ಬಂದು ಆಯ್ತು ಅಂದ್ರೆ. ಆಮೇಲೆ ಕನ್ನಡ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದು, ಅದು ಇದು ಒಳ್ಳೆಯದೇ ಆಯಿತು ಬಿಡು ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಪ್ಪ ದೇವ್ರೆ ಅಂತ ನಾವು ಯಾವುದೋ ಸೀರಿಯಲ್ಗೆ ಹೋಗಿದ್ವಿ ಬಂದಿದ್ದು.
ಆಮೇಲೆ ಸಿನಿಮಾಗೆ ನಾವು ಎಂಟ್ರಿ ಕೊಟ್ವಿ. ಏನಂದ್ರೆ ನಾನು ಎಂಟ್ರಿ ಕೊಟ್ಬಿಟ್ಟಿದ್ದೆ, ನೀನು ಹೌದಕ್ಕ. ಗೋಪಿಕೃಷ್ಣ ಅಕ್ಕ. ಇಲ್ಲ, ಅದಕ್ಕೂ ಮುಂಚೆ ಇದು ಸ್ನೇಹದ ಕಡಲಲ್ಲಿ. ಸ್ನೇಹದ ಕಡಲಲ್ಲಿ ನಿಮಗೆ ನೆನಪಿದೆಯಕ್ಕ ಕೆಲವು ವಿಷಯಗಳು? ನೋಡೋಣ ಅಕ್ಕ, ನಿಮ್ಗೆ ಎಷ್ಟು ನೆನಪಿದೆ? ನಾನು ಅದು ಗೊತ್ತಾಗ್ಬೇಕು ನನಗೆ. ಹೇಳಿ ಅಕ್ಕ, ನಿಮಗೆ ಏನ್ ನೆನಪಿದೆ ಅಂತ ಹೇಳಿ. ಇದು ತಿಂದಿದ್ದು ಬಾಂಗಡೆ ಮೀನ್ ತಿಂದಿದ್ದು ಅಲ್ವಾ? ನಾನು ಎಲ್ಲಾರ್ಗು ಕೊಡಿಸ್ದೆ. ಗೋವಿಂದ ರಾವ್ ಅವರೆಲ್ಲ ಇದ್ರು. ಅದೆಲ್ಲ ಅವರೆಲ್ಲ ಮಧ್ಯಾಹ್ನ ಬ್ರೇಕ್ ಅಂತ ಅನ್ನೋದೇ ಕಾಯ್ಕೊಂಡಿದ್ವಿ. ಅಲ್ಲಿ ಆ ಸಮುದ್ರ ದಂಡೆಯಲ್ಲಿ ಎಲ್ಲ ಫಿಶ್ ಫ್ರೈ ಮಾಡ್ತಾ ಇದ್ದಿದ್ದು, ಎಲ್ಲ ಕೊಡ್ಸಿದ್ದು, ತಿಂದಿದ್ದು ಎಲ್ಲಾನು ಅದು ಜ್ಞಾಪಕ ಬರುತ್ತೆ. ಆಮೇಲೆ ಇನ್ನು ಮರೆತ್ರಕ್ಕ ನೀವು ಇನ್ನೂ ಕೆಲವು ವಿಷಯಗಳಿದೆ ಸ್ನೇಹದ ಕಡಲಲ್ಲಿ. ಏನು ಹೇಳಿ ಅಕ್ಕ? ಏನು ಗೊತ್ತಾಗ್ತಿಲ್ಲ, ನೆನ್ಪು ಮಾಡ್ಕೊಳ್ಳಿ ಅಕ್ಕ. ಇಲ್ಲ, ಆಮೇಲೆ ಇನ್ನೇನು ಕಟ್ಟಾಕ್ಬಿಟ್ಟಿರ್ತಾರಲ್ವಾ? ಇಲ್ಲಕ್ಕ, ಅದಕ್ಕೂ ಮುಂಚೆದ ಕತೆ ಸ್ನೇಹದ ಕಡಲಲ್ಲಿ. ಅದು ನಿಮಗೂ ಗೊತ್ತಾಗ್ಲಿಲ್ಲ. ನಾನು ಸಮುದ್ರದಲ್ಲಿ ಮಾಲಾಶ್ರೀನ ಬೇಗ ಹೋಗ್ಬಿಟ್ಟು ಒಂದು ಮಾತು ಹೇಳೋದಿತ್ತು. ಓಡೋದೆ 4-5 ಸಲ ಓಡಿಸಿದ್ರು ನನಗೆ ಓಡೋಕ್ಕಾಗಲಿಲ್ಲ. ಆಮೇಲೆ ಸುಸ್ತಾಗ್ತಿತ್ತು. ಬಸ್ರಿ ಇದ್ದೆ, ಜ್ಞಾಪಕ ಇರ್ತಕ್ಕ. ಚಿಕ್ಕವಳಿದ್ದೆ ಅಲ್ವಕ್ಕ ನಾನು. ತುಂಬ ನೋವಾಗ್ತಾಯಿತ್ತು. ಆಗ ನೀವು ಬಂದು ಕೇಳಿದ್ರಿ ಏನಾಯಿತು ಅಂತ. ಆವಾಗ ನಾನು ಫಸ್ಟ್ ನಿಮಗೆ ಹೇಳಿದ್ದು, ಅಕ್ಕ ಈ ಥರ ನಾನು ಬಸ್ರಿ ಅಕ್ಕ. ಅಯ್ಯೋ ದೇವ್ರೆ, ಬಸ್ರಿ ಆಗ್ಬಿಟ್ಟು ಶೂಟಿಂಗ್ ಬಂದಿದೆಯಲ್ಲೇ, ಯಾರಿಗೂ ಗೊತ್ತಿಲ್ವೇನೆ ಇಲ್ಲಿ? ಇಲ್ಲ ಅಕ್ಕ, ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತಂದೆ. ಅವಾಗ ನೀವೇನ್ ಮಾಡಿದ್ರಿ ಹೇಳಿ? ನನಗೆ ಊಟದ ಕೇರ್ ತಗೋತಾ ಇದ್ರಿ. ಹೊಟ್ಟೆ ತುಂಬ ನೀನು ಒಬ್ಳೆ ಎಲ್ಲ ಊಟ ಮಾಡೋದು, ನಿನ್ ಜೊತೆಗೆ ಇನ್ನೊಂದು ಜೀವ ಇದೆ, ಶ್ರಾವ್ಯ ಇದ್ಲು ಹೊಟ್ಟೆಯಲ್ಲಿ. ಆಗ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ ಬೆಳಗ್ಗೆ ತಿಂಡಿನೂ ಡಬಲ್ ತಿನ್ನಿಸ್ತಾ ಇದ್ರಿ, ಮಧ್ಯಾಹ್ನ ಊಟನೂ ಡಬಲ್ ತಿನ್ನಿಸ್ತಾ ಇದ್ರಿ. ಆಮೇಲೆ ನೀವು ಹೋಗ್ಬಿಟ್ಟು ಮಾಲಾಶ್ರೀಗೆ ಹೇಳಿದ್ರಿ, ಈ ಥರ ಅವಳು ಪ್ರೆಗ್ನೆಂಟ್ ಅಂತೆ ಕಣೆ ಅಂತ. ಆಮೇಲೆ ಮಾಲಾಶ್ರೀ ಅಕ್ಕನು ತುಂಬಾ ಚೆನ್ನಾಗಿ ಕೇರ್ ತಗೊಂಡ್ರು ನನಗೆ. ನೆನ್ಪಿದ್ಯಾಕ ಇವೆಲ್ಲ? ನಾನದು ಗೋಪಿಕೃಷ್ಣದಲ್ಲಿ ಅನ್ಕೊಂಡೆ. ಇಲ್ಲಕ್ಕ, ಗೋಪಿಕೃಷ್ಣದಲ್ಲ, ಗೋಪಿಕೃಷ್ಣದಲ್ಲಿ ನೀನು ಮಾವಿನ ಹಣ್ಣು ಇಟ್ಟಿದ್ರು ನೋಡು. ಹೌದು, ಮದ್ವೆ ಸೀನು, ಅದು ಹೆಣ್ಣೆ ಕೆಳಕ್ ಬರ್ತಾರೆ, ಆ ತರದ್ದೇನೋ ಸೀನು ನೀನ್ ತಂದು ಇಡ್ತೀಯ. ಅವಾಗ ನಿಂಗೆ ಅದ್ರಲ್ಲಿರೋ ಒಂದು ಮಾವಿನ ಹಣ್ಣು ತಿನ್ಬೇಕು ಅಂತ ನೆನ್ಪು, ಆಸೆ ಆಯ್ತು. ಆಸೆ ಆಗುತ್ತೆ ಇವಳಿಗೆ. ಆಮೇಲೆ ನಾನು ಏನು ಏನು ಅಂತಂದ್ರೆ ಆ ಮಾವಿನ ಹಣ್ಣು ನಂಗೆ ಬೇಕು ಅಂತ ತಟ್ಟೆಲಿ ಇಟ್ಟಿದ್ದೀನಿ, ತಾಂಬೂಲ ತಟ್ಟೆಲಿ. ರವಿಚಂದ್ರನ್ ಫಿಲ್ಮ್ ಅಂದ್ರೆ ಎಷ್ಟು ಜೋರಾಗಿ ಹಣ್ಣುಗಳೆಲ್ಲ ಜೋಡಿಸಿ ಎಲ್ಲ ಇಟ್ಟಿರ್ತಾರೆ. ಸೊ ನಾನು ಅಷ್ಟೇ ತಾನೇ ಸುಮ್ಮನೆ ಅಂದ್ಬಿಟ್ಟು ಮೆತ್ತಗೆ ಆ ಮಾವಿನ ಹಣ್ಣು ಎತ್ಬಿಟ್ಟು ಬೇರೆ ಹಣ್ಣೆಲ್ಲ ಜೋಡಿಸ್ಬಿಟ್ಟು ದೊಡ್ಡದು ಮಾವಿನ ಹಣ್ಣು ಅದನ್ನ ತೆಗೆದು ಇವಳು ಕೊಟ್ಟು, ಆವಾಗ ನೀನು ಗರ್ಭಿಣಿ ಅನ್ಕೊಂಡೆ. ಅದಕ್ಕೆ ಮುಂಚೆ ಇದು ನನಗೆ ಅಷ್ಟು ಸ್ನೇಹದ ಕಡಲಲ್ಲಿ. ಸ್ನೇಹದ ಕಡಲೆಯ ತುಂಬಾ ಫಾಸ್ಟ್ ಅಮ್ಮ ನೀನು. ಸ್ನೇಹದ ಕಡಲಲ್ಲಿ. ಆಮೇಲೆ ಅಷ್ಟು ಕೇರ್ ತಗೊಂಡ್ರಿ, ಒಂದು ದೊಡ್ಡ ಆಕ್ಟ್ರೆಸ್ ಆಗಿ. ನಾನು ಇನ್ನೂ ಅವಾಗ ಬೆಳೀತಾ ಇದ್ದೆ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ. ಚೆನ್ನಾಗಿ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದೆ ನೀನು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೆ. ಇಂಗ್ಲೀಷಲ್ಲಿ ಮಾತಾಡೋದು ಅದೆಲ್ಲ ನಿಮಗೆ ಸುಲಲಿತವಾಗಿ ಬರೋದು. ಭಾಷೆ ಎಲ್ಲ ಹಿಂದಿ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು. ಅವಾಗ ಇನ್ನು ಕನ್ನಡ ಕಲಿತಾ ಇದ್ವಲ್ಲ ಅಂತ ನಾವು ಖುಷಿ ಪಡ್ತಾ ಇದ್ವಿ. ನಿನ್ ಜೊತೆ ಆಕ್ಟ್ ಮಾಡೋದೇ ಒಂಥರ ಚೆನ್ನಾಗಿರ್ತಾ ಇತ್ತು. ಅದಾದ್ಮೇಲೆ ಸುಮಾರು ಸಿನಿಮಾಗಳು ಮಾಡಿದ್ದೆ ಜೊತೆಲಿ. ಅಣ್ಣನ ಜೊತೆಲೂ ನಾನೊಂದು ಸಿನಿಮಾ ಮಾಡಿದೆ, ಅದು ಕರ್ಪೂರದ ಗೊಂಬೆ. ಲೋಕೇಶ್ ನನ್ನ ಜೊತೆಲಿ ದೊಡ್ಡಣ್ಣನ 4ನೇ ಹೆಂಡತಿ. ಏನೋ ಮಗಳನ್ನ ಕರ್ಕೊಂಬಂದ್ಬಿಟ್ಟಿದ್ಯಾ ಅನ್ನೋದು. ಮಗಳಲ್ಲ, ಹೆಂಡತಿ ಅಲ್ವಾ ಅಂತ. ಆ ಸೀನ್ ತುಂಬಾ ಚೆನ್ನಾಗಿತ್ತು. ಲೋಕೇಶ್ ಅಣ್ಣನ ಜೊತೆ ಒಂದು ಸಿನಿಮಾ ಆದ್ರೂ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು, ಅದು ಖುಷಿ. ಆಮೇಲೆ ನಿಮ್ಮ ಜೊತೆ ಸುಮಾರು ಸಿನಿಮಾ ಮಾಡಿದ್ದೆ. ಸೀರಿಯಲ್ಲು ಮಾಡಿದ್ಯಾ? ಹೌದಕ್ಕ, ಅವಾಗ ಮೀಟ್ ಮಾಡ್ತಾ ಇರ್ತೀವಿ ನಾವು. ಹೌದಕ್ಕ, ಯಾವ್ದಾವ್ದೊಂದು ಪ್ರೋಗ್ರಾಮ್ಗೆ, ಫಂಕ್ಷನ್ಗೆ. ತುಂಬಾ ಖುಷಿ ಆಯ್ತು. ಆದರೆ ಒಂದು ಏನು ಗೊತ್ತಾ, ಹೆಣ್ಮಕ್ಳು ಯಾವುದೇ ಫೀಲ್ಡಲ್ಲಿದ್ದರೂ ಅವ್ರನ್ನ ಹಾಕಿ ತುಳಿಯೋದೇ ನೋಡ್ತಾರೆ. ಅವ್ರಿಗೊಂದು ಎನ್ಕರೇಜ್ ಕೊಡಲ್ವಲ್ಲ. ಏನೇ ಎಷ್ಟೇ ಟ್ಯಾಲೆಂಟೆಡ್ ಆಗಿರಲಿ, ಅವಳು ಎಷ್ಟೇ ಕಲ್ತಿರಲಿ, ಅವಳು ಇದು ಕಲ್ತಿದ್ದಾಳೆ, ಇದನ್ನು ಇವ್ರ ಕೈಲಿ ಮಾಡ್ಸೋಣ, ಇದಕ್ಕೆ ಇವಳು ಒಪ್ಪುತ್ತಾಳೆ, ಇಂಥ ರೋಲ್ ಕೊಡೋಣ ಅಂತ ಅದೆಲ್ಲ ಏನೂ ಇಲ್ಲ. ನಮ್ಗೆ ಸಿಗೋದೇ ಒಂದು ಸ್ವಲ್ಪ ಕಷ್ಟ ಅಕ್ಕ. ಇಲ್ಲಕ್ಕ, ಇವಾಗ ಸಿನಿಮಾನೇ ಇಲ್ಲ ಅಲ್ಲಕ್ಕ. ಈಗ ಬಿಡು, ಈಗಿಲ್ವೇ ಇಲ್ಲ ಬಿಡು. ಸಿನಿಮಾ ಅಂತೂ ಯಾರು ಕರೀತಾ ಇಲ್ಲ, ಎಲ್ಲ ಹೊಸಬ್ರನ್ನೇ ಹಾಕೋತಾರೆ. ಆಮೇಲೆ ಟಿವಿ ಸೀರಿಯಲ್ ಅಷ್ಟೇ, ಟಿವಿ ಸೀರಿಯಲ್ ಯಾರು ಕರೀತಾ ಇಲ್ಲ, ಎಲ್ಲ ಹೊಸಬ್ರು ಹಾಕೋತಾರೆ. ಮತ್ತೆ ನಾವು ಕಲಾವಿದರು ಏನಕ್ಕ ಮಾಡೋದು, 13-14 ವರ್ಷ ಹುಡುಗಿಯಿಂದ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ಕೊಂಬಂದಿದೀವಲ್ಲ, ನಮ್ಮಂತವ್ರು ಎಲ್ಲಿ ಹೋಗ್ಬೇಕಕ್ಕ? ಏನಂತಾರೆ, ಯಾರಿಗೂ ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋರು ಇಲ್ಲ.
ಅಥವಾ ನಮ್ಗೇನು ಹೆಚ್ಚಿಗೆ ಸಂಭಾವನೆ ಒಂದು ಹೆಲ್ಪ್ ಮಾಡೋರಿಲ್ಲ ಅಕ್ಕ, ಯಾರು ಇಲ್ಲ. ಏನು ಹೆಲ್ಪ್ ಮಾಡ್ತಾರೆ? ಏನು ನಮ್ಗೆ ಹೆಲ್ಪ್ ಏನು ಬೇಕಾಗಿಲ್ಲ ಅಕ್ಕ. ಹೆಲ್ಪ್ ಏನ್ ಗೊತ್ತಕ್ಕ, ಕೆಲಸ ಹಿರಿಯ ಕಲಾವಿದ್ರ ಕರ್ಸ್ಬಿಟ್ಟು ಕೆಲಸ ಕೊಡಿ ಅಕ್ಕ, ಕೆಲಸ ಕೊಡ್ಬೇಕು ಅಲ್ವಾ? ಅವ್ರು ನಿಮ್ಮನ್ನೇ ನಂಬ್ಕೊಂಡು ಕೂತಿದಾರಲ್ವಾ, ಶೂಟಿಂಗ್ ನಂಬ್ಕೊಂಡು ಕೂತಿರೋ, ನಮ್ಗೆಲ್ಲೂ ಬೇರೆ ಕಡೆ ಕೆಲಸ ನಮ್ಮ ಮಾಡೋ ಕಾಲದಲ್ಲೂ ಈ ತರ ಒಂದು ರಿಸೆಷನ್ ಇತ್ತು, ನಮ್ಮ ಕಾಲದಲ್ಲೂ ಇತ್ತು. ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಎಷ್ಟೋ ಜನ ದೊಡ್ಡ ದೊಡ್ಡ ಕಲಾವಿದರು ನಾಟಕ ರಂಗನ ಹೊಡ್ಕೊಂಡು ಹೋಗೋರು. ಆ ಬಿಡುವಿನ ವೇಳೆ ಇರುತ್ತಲ್ಲ, ಶೂಟಿಂಗ್ ಇಲ್ಲದೆ ಇರುವಂತ ಸಮಯದಲ್ಲಿ 5 ದಿನ 10 ದಿನ ನಿಜವಾಗ್ಲೂ ಆ ಉತ್ತರ ಕರ್ನಾಟಕದ ರಂಗಭೂಮಿ ಇದೆಯಲ್ಲ, ಅವರು ನಮ್ಮ ಕಲಾವಿದರನ್ನ ಸೇವ್ ಮಾಡಿದ್ರು ಅಂತ ಹೇಳೋಕ್ಕೆ ನಾನು ತುಂಬಾನೇ ಒಂದು ಹೆಮ್ಮೆಯಿಂದ ಹೇಳ್ತೀನಿ. ಅವ್ರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ಬೇಕು. ಅದು ಶೈಲಶ್ರೀ ಸುದರ್ಶನ್ ಆಗಿರ್ಬೋದು, ಸುಂದರರಾಜು ಪ್ರಮೀಳಾ ಆಗಿರ್ಬೋದು, ಈ ಥರ ಎಷ್ಟೋ ಜನ ಕಲಾವಿದರು, ಉಮಾಶ್ರೀ ಅವರು, ಅವರೆಲ್ಲ ಆ ನಾರ್ತ್ ಕರ್ನಾಟಕ ಅದರಲ್ಲೆಲ್ಲ ನಾಟಕಕ್ಕೆ ಹೋಗಿನೇ ಅವರ ಜೀವನನ ಒಂದು ಮುಂದಕ್ಕೆ ತಳ್ಳಿದ್ರು. ಆಮೇಲೆ ಸಿನಿಮಾಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಬಂದಾಗ ಅದರಲ್ಲಿ ಅಭಿನಯ ಮಾಡ್ತಾಯಿದ್ರು, ಅದ್ರಲ್ಲಿ ಬರುವಷ್ಟು ದುಡ್ಡು ಅವ್ರ ಜೀವನಕ್ಕೆ ಸಾಕಾಗ್ತಾ ಇತ್ತೋ ಇಲ್ವೋ. ಆದರೆ ಈ ನಾಟಕದಲ್ಲಿ ಮಾತ್ರ ಅವರನ್ನು ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದೇ ಹೆಚ್ಚು ಅಂತ ಒಂದು ನನ್ನ ಅಭಿಪ್ರಾಯ. ಹೌದಕ್ಕ, ನಾನು ಸುಮಾರು ನಾಟಕಗಳು ಮಾಡಿದೆ. ನಾಟಕ ನನಗೆ ಯಾವಾಗ ಈ ಸಿನಿಮಾ ರಂಗದಲ್ಲಿ ಕೆಲಸ ನಿಂತೋಯ್ತೋ, ಉತ್ತರ ಕರ್ನಾಟಕದ ಜನ ನನ್ನ ಕರೆದ್ಬಿಟ್ಟು ನನಗೆ ಅವರ ಕಂಪ್ನಿಗಳಲ್ಲಿ ನಾಟಕ ಕೊಟ್ಟರು. ಇದುವರೆಗೂ 7,500 ನಾಟಕ ಆಗೋಯ್ತಕ್ಕ. ಟೋಟಲ್ ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ. ನನ್ನ ಸಾಕಿದ್ದೆ ಅವರಕ್ಕ ಉತ್ತರ ಕರ್ನಾಟಕದ ಜನ. ನೋಡಿದ್ಯಾ, ನೋಡು, ನಾನು ಮುಂಚಿನ ಕಾಲದಿಂದಲೂ ಇದೇ ಇತ್ತಮ್ಮ, ಹೀಗೆ ಇತ್ತು. ಇವಾಗೇನು ಅತಿಶಯ ಅಲ್ಲ, ಇದು ಅಲ್ಲ. ಅದೇ ಸೈಕಲ್ ಥರ ಈಗ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಬಟ್ ಎಲ್ಲರೂ ಅಲ್ಲಿ ಹೋಗಿ ಬಂದವರು ಎಲ್ಲ ಸೆಟ್ಲ್ ಆಗಿದ್ದಾರೆ. ನೀನು ಸೆಟ್ಲ್ ಆಗೋದಕ್ಕೆ ನಿನ್ನ ಒಂದು ಸಂಸಾರ ದೊಡ್ಡದಿತ್ತು. ಹೌದಕ್ಕ, ನೀನು ಸಂಸಾರ ದೊಡ್ಡದ್ರಿಂದ ನೀನು ಒಬ್ಬಳೇ ದುಡ್ದು ಎಲ್ಲರನ್ನೂ ಸಾಕೋದು ಅಷ್ಟು ತುಂಬಾ ಕಷ್ಟ. ಅದು ಬೆಂಗಳೂರಲ್ಲಿ ಇಟ್ಕೊಂಡು ತುಂಬಾ ಹಣ ಬೇಕು, ಅದಕ್ಕೆ ಇದು ಮಾಡ್ತಾರೆ. ಏನು ಮಾಡೋದು, ನಾವು ಕೇಳ್ಕೊಂಡು ಬಂದಿದ್ದು ಅಂತ ಅನ್ಕೋಬೇಕು ಅಷ್ಟೇ ಅಲ್ವಾ? ಯಾರನ್ನು ನೀ ಎಷ್ಟು ದಿನ ಸಹಾಯ ಮಾಡ್ತಾರೆ? ನೀವು ಕೇಳಿದ್ರೆ 5-10 ಸಾವಿರ ಒಂದ್ಸಲಿ ಕೊಟ್ಬಿಟ್ಟ ಅಂತ ಹೌದು. ನೀನು ಆಮೇಲೆ ಜೀವನ, ಅದಕ್ಕೆ ನೀನೇನದು ಒಂದು ಇದನ್ನ ಉದ್ಯೋಗ ಕಂಡಿಡ್ಕೋಬೇಕು ನೀನು. ಅದಕ್ಕೆ ಅಲ್ವಕ್ಕ ಈಗ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಹೌದಕ್ಕ. ಸರಿ, ಏನು ಮಾಡ್ತೇನೆ ಅಲ್ಲಿ PV ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಗುರುಪ್ರಸಾದ್ ಬಿ, ನಿಮ್ಗೆ ಗೊತ್ತಿರ್ಬೇಕಲ್ಲ ಅರ್ಚಕರು, ಅವರ ಇನ್ಸ್ಟಿಟ್ಯೂಟಲ್ಲಿ ನಾನು ಪ್ರಿನ್ಸಿಪಲ್ ಮತ್ತೆ ಲೆಕ್ಚರರ್ ಆಗಿದ್ದೀನಿ. ಹುಡುಗರಿಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತೀನಿ. ಡಾನ್ಸ್ ಬರುತ್ತೆ ನಿಮಗೆ, ಆ್ಯಕ್ಟಿಂಗು, ಹಾಸ್ಯ ಪಾತ್ರ, ಮತ್ತು ಭಾಷೆ ಕಲಿಸ್ಬೋದು ನೀವು. ಒಳ್ಳೆಯ ಭಾಷೆಯಲ್ಲಿ ನಮ್ಮ ಕನ್ನಡ ಆಗಿರ್ಬೋದು, ನೀವೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಹಕಾರ ಶಕಾರ ಎಲ್ಲ ತುಂಬ ಚೆನ್ನಾಗಿ ಹೇಳ್ತೀರಾ. ಆದರೆ ಕನ್ನಡದವರಾಗಿದ್ಕೊಂಡೇ ನಮಗೆ ಹೇಳಕ್ಕೆ ಬರಲ್ಲ. ಇಷ್ಟ ಅನ್ನೋದಕ್ಕೆ ಇಷ್ಟ ನೀನಂದರೆ ನನಗೆ ಎಷ್ಟು ಇಷ್ಟ ಗೊತ್ತಾ ಅಂತಾರೆ. ನಿನ್ನ ಜೊತೆಲಿ ತುಂಬ ಕಷ್ಟ ಆಗ್ಬಿಟ್ಟಿದೆ ಅಂತಾರೆ. ಆ ಥರ ಪದನೇ ಇಲ್ಲ ಕನ್ನಡದಲ್ಲಿ. ಇವಾಗ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕಷ್ಟ ಅಂತ ಸಂಬೋಧನೆ ಮಾಡ್ತಾರೆ. ಸೊ ಅದೆಲ್ಲ ನೀವು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತೀರಾ. ಇವಾಗ ನಿಮಗೆ ಇದು ಏನೋ ಒಂದು ಟಸ್ಸೆ ಅಂತಂದ್ರೆ ನೀವು ಠ ಅಂತಾನೆ ಉಪಯೋಗಿಸ್ತೀರಾ ಅಲ್ವಾ? ಠ ಅಂತಾನೆ ಉಪಯೋಗಿಸ್ತೀರಾ. ನಮ್ಮಲ್ಲಿಲ್ಲ, ಟಸ್ಸೆ ಅಂತಾರೆ. ಆ ಥರ ಕನ್ನಡದಲ್ಲಿ ಅದನ್ನು ಉಪಯೋಗಿಸೋದೇ ಇಲ್ಲ. ಅದು ಯಾತಕ್ಕೆ ಅಂತ ನನಗೆ ಗೊತ್ತಿಲ್ಲ. ಅಥವಾ ಮೇಷ್ಟ್ರುಗಳ ಒಂದು ಇದು ಹೇಳ್ಕೊಡೋ ರೀತಿನೋ ಅಥವಾ ಮನೇಲಿ ಮಾತಾಡೋ ರೀತಿ ಒಂದು ಬೇರೆ ಇರುತ್ತೋ ಏನೋ, ಅದು ನಾವು ಮನೇಲೇ ಹೆಚ್ಚು ತಿದ್ದಬೇಕು. ನನ್ನ ಮಕ್ಕಳು ಕೂಡ ತಪ್ಪು ಮಾಡುತ್ತೆ, ಹೇಳು ಅನ್ನೋದಕ್ಕೆ ಹೇಳು ಅಂತಾರೆ. ಅವಾಗ ನಾವು ಬೈದು ಹೇಳು ಅಂತ ಹೇಳಿಸ್ಬೇಕು, ಹೇಳ್ಕೊಡ್ಬೇಕು. ಹೇಳ್ದ ಅಂದರೆ ನಿಮ್ಮಲ್ಲಿ ಅದು ನಿಮ್ಮ ಭಾಷೆಗೆ ಬಂದ್ಬಿಡುತ್ತೆ ಅದು ಇದಾಗಿ ಅದನ್ನೇ ಹೇಳ್ಬೇಕು ಅಂತ ಅಲ್ವಾ? ಊಟೋ ಅಂತ ಯಾವತ್ತೂ ಹೇಳಿಲ್ಲ, ಊಟೋ ಅಂತಾನೆ ಅಲ್ವಾ? ಅಲ್ವಾ? ಅದು ಆ ಥರ ನಂಗೆ ಅದು ಆಶ್ಚರ್ಯ ಆಗುತ್ತೆ. ನಮ್ಮಲ್ಲಿ ಯಾಕದು ಆ ಭಾಷೆ ಬೆಳೀಲಿಲ್ಲ ಅಂತ ನಮ್ಗೆ ಅರ್ಥ ಆಗುತ್ತೆ, ಅದೇ ಅಂತ ಗೊತ್ತು. ಬಟ್ ನಾವು ಹೇಳೋದೇ ಉಪಯೋಗಿಸೋದೇ ಇಲ್ಲ ಆ ಥರ. ದೊಡ್ಡ ಅಕ್ಷರ ಚಿಕ್ಕ ಅಕ್ಷರ ಅಂತ ಇರುತ್ತಲ್ಲ ನಮ್ಮಲ್ಲಿ, ಠ ಢ ಢ ಅದೆಲ್ಲ ಇರುತ್ತಲ್ಲ, ಅದನ್ನ ಒಂದೇ ಡ ಉಪಯೋಗಿಸ್ಬಿಡ್ತೀವಿ.
ಅಲ್ವಾ? ಹೌದು. ಅದು ಆಗ್ಬಾರ್ದು. ಮುಂದಕ್ಕಾದ್ರೂ ಮಕ್ಕಳು ಇವಾಗ ಎಲ್ಲಿ ಕನ್ನಡ ಮಾತಾಡಿದ್ರೇನೆ ಕೋಪ ಮಾಡ್ಕೋತಾರೆ ಸ್ಕೂಲು ಕಾಲೇಜ್ಗಳಲ್ಲಿ, ಅಲ್ವಾ? ಹೌದು, ಕನ್ನಡ ಮಾತಾಡಿದ್ರೇನೆ ತಪ್ಪು ಅನ್ನೋ ಪರಿಸ್ಥಿತಿ ನಮಗೆ ಬಂದಿದೆ. ಇನ್ನು ನಾವು ಇದನ್ನೆಲ್ಲ ಎಲ್ಲಿ ತಿದ್ದೋದು? ನಮ್ಮ ಒಂದು ಸಮಾಧಾನಕ್ಕಾದ್ರೂ ನಮ್ಮ ಮಕ್ಕಳಿಗೆ ನಾವು ಒಳ್ಳೆ ಭಾಷೆಯನ್ನ, ನಮ್ಮ ಕನ್ನಡ ಭಾಷೆಯನ್ನು, ಇಂಥ ಒಂದು ಸಮೃದ್ಧವಾದ ಭಾಷೆ, ಹೌದು. ಅದು ಕೇಳ್ತಾ ಇದ್ರೇನೆ ಆಹಾ ಅಂತ ಅನ್ಸುತ್ತೆ. ಇದು ನಾನು ಎಷ್ಟು ಕಡೆ ಹೇಳ್ತೀನಿ, ನಮ್ಮ ಸಿನಿಮಾಗಳಲ್ಲೇ ಆಗಲಿ, ಟಿವಿಗಳಲ್ಲೇ ಆಗಲಿ ತಿದ್ದೋಕೆ ಹೋಗೋದಿಲ್ಲ. ಯಾಕಂದ್ರೆ ಅಷ್ಟು ಸಮಯ ಇಲ್ಲ, ಅವರು ಕಲ್ತು ಬಂದಿರೋದಿಲ್ಲ. ಅವ್ರಿಗೆಲ್ಲ ಕೇಳ್ಕೊಳ್ಳೋದಿಷ್ಟೇ, ಬೆಳಗ್ಗೆ ಎದ್ದು ಒಂದು ಪೇಪರ್ ಓದಿ, ಒಂದು ಪ್ಯಾರ ಅಷ್ಟು ಓದಿ ಸಾಕು, ನಿಮಗೆ ಕನ್ನಡ ಬಂದ್ಬಿಡುತ್ತೆ. ಆ ಕನ್ನಡ ಭಾಷೆನ ನೀವು ಬೆಳೆಸ್ಕೋಬೇಕು ಅಂತಂದರೆ ಒಂದು ಪೇಪರ್ ಓದಿ, ಅಥವಾ ಯಾವುದೋ ಪುಸ್ತಕಗಳಿರುತ್ತೆ, ಅಥವಾ ಒಂದು ಪಾಂಪ್ಲೆಟ್ ಇರುತ್ತಲ್ಲ, ಅದನ್ನು ಓದಿದ್ರೂ ನೀವು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಪಾಂಪ್ಲೆಟ್ ಬಂದಿರುತ್ತೆ, ಇಲ್ಲಿ ಇಂಥ ಸಿಗುತ್ತೆ, ಉಚಿತ ಖಚಿತ ಅಂದ್ಕೊಂಡೆಲ್ಲ, ಅದು ಆ ಥರ ಅದನ್ನು ಓದಿದ್ರು ಸಾಕು. ಕನ್ನಡ ಒಂದು ಭಾಷೆ ಬೆಳೆಯೋದಕ್ಕೆ ಸಾಧ್ಯ ಆಗ್ಬೋದು. ಈ ಚಿಕ್ಕದಲ್ಲಿ ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ ನಾನು ಅದೇ ಮಾಡೋದು, ಕೂತ್ಕೊಂಡು ಪೇಪರ್ ಓದಿ ಅಂತ ಹೇಳೋದು, ಪೇಪರ್ ಓದಿಸೋದು ಮಾಡೋದು. ಆಮೇಲೆ ಒಂದು ಬರೆದು ತೋರಿಸಿರೋದು, ನಾನು ಡಿಕ್ಟೇಷನ್ ಕೊಡೋದು, ಅದನ್ನು ಅವರು ಬರೆದು ತೋರಿಸ್ಬೇಕು, ಏನು ಮಿಸ್ಟೇಕ್ ಮಾಡಿದ್ದೀರಾ ನೋಡಿ ಅಂತ ಅವರಿಗೆ. ಅದು ಅಷ್ಟು ಚಿಕ್ಕದು, ಅದಕ್ಕೆಲ್ಲ ಒಂದು ಅರ್ಧ ಗಂಟೆ ಸಮಯ ಆಗ್ಬೋದು. ಸೊ ಹಾಗೆ ಮಾಡಿದ್ರೆ ನಮ್ಮ ಭಾಷೆ ಬೆಳೆಯುತ್ತೆ ಅಂತ ನಾನು ಅನ್ಕೋತೀನಿ. ಬೇರೆ ಭಾಷೆ ಅಂದರೆ ನಿಮ್ಮಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದವರು ನೋಡಿ, ಅವರು ಕನ್ನಡ ಏನು ಸ್ಪಷ್ಟವಾಗಿ ಮಾತಾಡ್ತಾರೆ ಅಲ್ವಾ? ಇವನ್ ದಕ್ಷಿಣ ಕನ್ನಡದವರು ಅಷ್ಟೇ, ಅದು ಬೇರೆ ರೀತಿಯೇ ಅದನ್ನು ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ನಮ್ಮಲ್ಲಿ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಮಾತ್ರ ನಾವು ಆ ಭಾಷೆಯನ್ನು ಆಡು ಭಾಷೆ ಅಂತ ಹೇಳ್ತೀವಿ. ಆಡು ಭಾಷೆ, ಸಾಹಿತ್ಯ ಬೇರೆ, ಆಡು ಭಾಷೆ ಬೇರೆ. ಹೌದು ಅಕ್ಕ, ನಾನು 5 ಭಾಷೆಯಲ್ಲಿ ಆಕ್ಟಿಂಗ್ ಹೇಳ್ಕೊಡ್ತೀನಿ ಅಕ್ಕ ನಮ್ಮ PV ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಇಂಗ್ಲಿಷ್, ಕನ್ನಡ, ತಮಿಳ್, ತೆಲುಗು, ಹಿಂದಿ 5 ಭಾಷೆಯಲ್ಲೂ ಹೇಳ್ಕೊಡ್ತೀನಿ. ಅಂದ್ರೆ ನಾವೇನು ಕಲ್ತಿಲ್ಲ. ಇಲ್ಲಕ್ಕ, ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾಸ್ಟ್ನವ್ರು ಬರ್ತಾರಲ್ವಾಕ, ಬೇರೆ ಬೇರೆ ಊರಿಂದ ಅವ್ರು ಬರ್ತಾರೆ. ಮಂಗಳೂರಿನವ್ರು ಸುಮಾರು ಜನ ಬರ್ತಾರೆ. ಅವ್ರಿಗೆ ಭಾಷೆ, ಕನ್ನಡ ಭಾಷೆ ಬರಲ್ಲಕ್ಕ, ಕಷ್ಟ. ತುಳು ಟ್ರೆಂಡ್ ಅಲ್ಲೇ ಮಾತಾಡ್ತಾರೆ. ಹೌದಕ್ಕ, ಅಲ್ಲಿ ಕೇಳಿಸ್ಕೊಂಡಾದ್ರೂ ಕೇಳಿಸ್ಕೋಬಹುದಲ್ಲ, ಎಲ್ಲರೂ ಬರೀ ಅದೇ ಮಾತಾಡಲ್ಲ. ಕನ್ನಡ ಅವ್ರಿಗೆ ಆ ಸ್ಲ್ಯಾಂಗ್ ಬರಲ್ಲಕ್ಕ, ಅವರು ತುಳು ಭಾಷೆ ಸ್ಲ್ಯಾಂಗ್ ಅಲ್ಲೇ ಮಾತಾಡ್ತಾರೆ. ಆಮೇಲೆ ಕೆಲವರು ಮಲಯಾಳಿದವ್ರು ಬರ್ತಾರೆ, ಅವ್ರಿಗೆ ಕನ್ನಡ ಭಾರಿ ಕಷ್ಟ ಮಾತಾಡೋದಕ್ಕೆ. ಸೊ ಮಲಯಾಳಿ ನಾವು ಹೇಳ್ಕೊಡಲ್ಲ, ಅದನ್ನು ನಾವು ಕನ್ನಡದಲ್ಲಿ ಹೇಳ್ಕೊಡ್ತೀವಿ. ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ. ಈ ತರ ಯಾರು ಮಾಡಿಲ್ಲ. ಭಾಷೆಯಲ್ಲಿ 5 ಭಾಷೆ 5 ಭಾಷೆಯಲ್ಲಿ ಹೇಳ್ಕೊತಿದ್ಯಾ ಅಂದ್ರೆ ನಿಮ್ಗೆ ಹ್ಯಾಟ್ಸ್ ಅಪ್ ಅಂತಾನೆ ಹೇಳ್ಬೇಕು. ತುಂಬಾ ಖುಷಿ ಆಗುತ್ತೆ ಅಕ್ಕ. ನಿಮ್ಗೂ ನಾಟಕ ಅಂದ್ರೆ ಇಷ್ಟನಾ, ಸಿನಿಮಾ ಅಂದ್ರೆ ಇಷ್ಟನಾ ಅಕ್ಕ? ನಾಟಕ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಇವಾಗ ನಾನು ಆಗಲ್ಲ. ಎಷ್ಟು ಮಾಡಿರ್ಬೋದಕ್ಕ ನಾಟಕ? ಎಷ್ಟು ಸಾವಿರಾರು ನಾಟಕ ಮಾಡಿದ್ದೀನಿ ನಾನು ಅಲ್ವಾ? ತುಂಬಾ. ಒಂದು ತಿಂಗಳಲ್ಲಿ ನನ್ನ 16ನೇ ವಯಸ್ಸು ಶುರು ಮಾಡಿದ ನಾಟಕಗಳು, ಒಂದು ತಿಂಗಳಲ್ಲಿ 30 ದಿನನೂ ನಾಟಕ ಇರೋದು. 30 ದಿನ ಲೆಕ್ಕ ಹಾಕಿದ್ರೆ ಎಷ್ಟೊತ್ತಾಗುತ್ತೆ ಅಲ್ವಾ? ಈ ನವೆಂಬರ್, ಇದು ಗಣೇಶ ಉತ್ಸವ ಆ ತರ ಎಲ್ಲ ಬಂದ್ಬಿಟ್ಟಂದ್ರೆ ಸೀಸನ್ ಬಂದಾಗಂತೂ ಇನ್ನೂ ಜಾಸ್ತಿ ಜಾತ್ರೆ ಇಲ್ಲಿದ್ರೆ. ಆಮೇಲೆ ಮಳೆ ಇದ್ರೆ ಸ್ವಲ್ಪ ಕಷ್ಟ, ಇಲ್ಲಾಂದ್ರೆ ಹಳ್ಳಿ ನಾಟಕಗಳಿಗೆಲ್ಲ ಹೋಗ್ತಾ ಇದ್ವಲ್ಲ, ಅವಾಗ ಅಲ್ಲಂತೂ ರಾತ್ರಿ ಶುರು ಆದ್ರೆ ಆ ರಾತ್ರಿ ಎಲ್ಲ ಯಾರಾದ್ರೂ ಮಲ್ಕೊಂಡಿದ್ರೆ ಹಿಂಗೆ ಹೋಗ್ತಾ ಮನೆಗಳಲ್ಲಿ, ಬೇಸಿಗೆಗಾಲ ಅಂತಂದ್ರೆ ಎಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾ ಇದ್ರು. ಅಲ್ಲಿ ಏನು ತಗೊಂಡು ಕಾಯ್ತಾನ ಅದೆಲ್ಲ ಬಗ್ಗೆ ಆ ಥರ ಏನಾಗ್ತಾ ಇರಲಿಲ್ವಲ್ಲ, ಹಂಗೆ ಅವರೆಲ್ಲ ಮಲ್ಕೊಂಡಿದ್ರೆ ಅಯ್ಯೋ ಎಷ್ಟು ಪುಣ್ಯ ಮಾಡಿದ್ರು ಇವರು, ರಾತ್ರಿ ಹೊತ್ತು ಎಷ್ಟು ಚಂದ ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ನಾವು ರಾತ್ರಿ 10 ಗಂಟೆಗೆ ಅಲ್ವಾ ಶುರು ಆಗೋದು ನಾಟಕಕ್ಕೆ, ಬೆಳಗಿನ ತನಕ. ಆಮೇಲೆ ಎಲ್ಲ ಡೈಲಾಗು ಕೇಳಿಸ್ಕೊತಾ ಇರೋದು, ಹಂಗೆ ಮಲ್ಕೊಂಡಿದ್ವಿ ಹೊಡ್ಕೊಂಡು, ಎಲ್ಲ ಡೈಲಾಗು ಕೇಳಿಸ್ಕೊತಾ ಇದ್ವಿ. ಆಮೇಲೆ ನಮ್ಮ ಸೀನ್ ಬರುತ್ತಲ್ಲ, ಅವಾಗ ತಕ್ಷಣ ಇದ್ಬಿಡೋದು, ಎದ್ಬಿಟ್ಟು ಅನ್ಕೊಂಡು ಹೋಗಿ ಕರೆಕ್ಟಾಗಿ ಅದಕ್ಕೆ ಅಲ್ಲಿಗೆ. ನಾಟಕದಲ್ಲಿ ಬೇಕಾಗಿರೋದೇ ಅದು ತಾನೆ, ಟೈಮಿಂಗ್ಸು, ಶ್ರದ್ಧೆ, ಇದು. ಸೊ ಹಾಗೆ ಮಾಡಿಕೊಂಡು ಬಂದಿದ್ವಿ. ಸಿನಿಮಾಗಳು ಎಷ್ಟಾಗಿದೆ ಅಕ್ಕ ನಿಮ್ದು? ಸಿನಿಮಾಗಳು ಒಂದು ಆಗಿರ್ಬೋದು 300 ಆಗಿರ್ಬೋದು. 300 ಮೇಲೆ ಆಗಿದೆ. ಓಕೆ. ಸೊ ನಿಮಗೆ ಸಿನಿಮಾಗಿಂತ ನಾಟಕ ಅಂದ್ರೆ ತುಂಬಾ ಇಷ್ಟ. ಬಟ್ ಈಗ ಆಗಲ್ಲ. ಓಡಾಡ್ಕೊಂಡು ಮಾಡಕ್ಕೆ ನನ್ಗೊಬ್ಳಿಗೆ ಓಡಾಡಕ್ಕೆ ಭಯ, ಯಾಕಂದ್ರೆ 2 ಸಲ ಬಿದ್ದಿದ್ದೀನಿ. ಅಯ್ಯೋ, ಹಿಂಗಕ್ಕ? ಹಿಂಗೆ ಜಾರಿ, ಮನೇಲೇನೆ, ಬೇರೆ ಎಲ್ಲೂ ಅಲ್ಲ, ಮನೇಲೆ ಜಾರಿ ಬಿದ್ರಾ? ನೀರೆಲ್ಲ ಚೆಲ್ಲಿ ಇರ್ತಾರಲ್ಲ ಮಕ್ಕಳು, ಗೊತ್ತಿಲ್ಲ ಕಾಲಿಟ್ಟೆ ನಾನು ಫಾಸ್ಟ್ ಆಗಿ ನಡೆಯೋದು.
ಬಿದ್ದೆ. 2 ಸಲನೂ ಮನೇಲಿ ಬಿದ್ದೆ. ಅಯ್ಯೋ. 3ನೇ ಸಲ ಇಲ್ಲಿ ಪೆಟ್ಟಾಯಿತು ಕೈಗೆ. ಸೊ ಅದು ಇನ್ನೂ ಪೇಯ್ನ್ ಹೋಗಿಲ್ಲ ನನಗೆ. ಅದು ವಯಸ್ಸಾಗಿರೋದ್ರಿಂದ ಅದು ಇರುತ್ತೆ ಪೇಯ್ನ್, ಹಂಗೆ ಜೊತೆಲಿ ಇರುತ್ತೆ. ಇನ್ನು ವಯಸ್ಸಾಗ್ತಾ ಏನಾಗುತ್ತೆ ಗೊತ್ತಿಲ್ಲ. ಅಕ್ಕ ಕಷ್ಟ ಅಲ್ಲ ಅಕ್ಕ, ಬಿದ್ರೆ ಗೊತ್ತಾಗಲ್ಲ ನಮ್ಗೆ. ಟೈಲ್ಸ್ ಅಲ್ಲಿ ನೀರು ಬಿದ್ರೆ ಮಾಡುತ್ತೆ. ಎಲ್ಲೋ ಒಂದ್ ಮೊಳೆ ಇರೋದು, ಗೊತ್ತಿಲ್ಲದೆ ಕಾಲಿಡೋದು, ಮನೆವರೆಗೆ ಯಾಕಪ್ಪ ಇದೆಲ್ಲ ಬೇಡ ಅಂತ ಅದನ್ನ ಮಾಡಲ್ಲ. ಸೀರಿಯಲ್ಗಳಂದ್ರೆ ಇಲ್ಲಿ ಸೇರ್ತಾರೆ, ಒಂದ್ಸಲಿ ಕೂರ್ಸೇ ಇರ್ತಾರೆ. ಆತರ ಕೆಳಗಡೆ ಎಲ್ಲ ಕುತ್ಕೊಳ್ಳಿದ್ರೆ ಆಗಲ್ಲ, ಮೆಟ್ಲು ಹತ್ತಿದ್ರೆ ಮಾತ್ರ ಆಗಲ್ಲ ಅಲ್ವಾ. ಅವರು ತಿಳ್ಕೊಂಡು ಮಾಡ್ಬೇಕು ಅಲ್ವಾ. ವಯಸ್ಸಾಗಿದೆ. ನಮ್ಮನ್ನ 75 ವರ್ಷದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು 16 ವರ್ಷದ ಹುಡುಗಿ ತರ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಳ್ಳಿ ಅಂತಂದ್ರೆ ಏನ್ ಮಾಡೋದು ನಾವು? ಹುಡುಗಿ ತರ ಹುಡುಗಿ, ಅಮ್ಮ ನಮ್ಗೆ ಕಾಲು ನೋಯ್ತಾ ಇದೆ, ನಿಮ್ಗೆ ನೋಯ್ತಾ ಇಲ್ವಾ ಅಂತ ಅವ್ರು ನನ್ನೇ ಕೇಳ್ತಾರೆ. ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಸೊ ಆ ಥರ ಈ ಥರ ಹೇಗೆ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಅಕ್ಕ, ನಿಮ್ಮ ಸವಿ ನೆನಪು ಯಾವುದಾದ್ರೂ ಮರೆಯೋಕ್ಕಾಗದೇ ಇರೋವಂಥದ್ದು ಖುಷಿಯಾದ ನೆನಪು ನೆನೆಸ್ಕೊಂಡ ತಕ್ಷಣ ನಿಮ್ಮ ಮುಖದಲ್ಲಿ ಆ ನಗು ಕಾಣಿಸ್ಬೇಕು, ಆ ನಗು ಬರುತ್ತೆ, ನೀವು ನಗ್ತೀರಾ, ಸ್ಮೈಲ್ ಮಾಡ್ತೀರಾ. ಸಮಯದಲ್ಲೂ ನಗ್ತಾ ಇರ್ತೀನಿ. ಆದ್ರೂ ಏನಾದರೂ ಒಂದು ನೆನೆಸ್ಕೊಂಡು ಆ ಥರ ಏನಾದರೂ ಒಂದು ಇಲ್ಲ ನೋಡಿ, ಹೆಣ್ಣಿನ ಜೀವನದಲ್ಲಿ ಒಂದೊಂದು ಚಿಕ್ಕದು ಏನಾದರೂ ಇದಾದ ಇನ್ಸಿಡೆಂಟ್ಸ್ ಆದರೆ ಆ ಚಿಕ್ಕ ಇನ್ಸಿಡೆಂಟ್ಸು ನಮಗೆ ಖುಷಿ ಕೊಡುತ್ತೆ. ಇವಾಗ ನಮಗೆ ಯಾವುದೋ ಕೆಲಸನೇ ಇರಲ್ಲ, ಒಂದು ಕೆಲಸ ಸಿಕ್ಬಿಟ್ರೆ ಅವಾಗೆಲ್ಲ ಒಂದು ಡಾನ್ಸ್ ಪ್ರೋಗ್ರಾಮ್ ಸಿಕ್ಬಿಟ್ರೆ ಅದ ಏನು ಖುಷಿಯಪ್ಪ, ಅವ್ರು ಇಷ್ಟು ದುಡ್ಡು ಕೊಟ್ಟರು, ಇದಾಯಿತು, ಖುಷಿ ಆಯಿತು ಅಂತ ಸುಮ್ಮನೆ ಮನೇಲಿ ಏನು ಮಾಡೋದು, ಈ ತಿಂಗಳು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಯಾರೋ ಬಂದ್ಬಿಟ್ಟು, ಮೇಡಮ್ ಇದು ಈ ಡೇಟಲ್ಲಿ ಫ್ರೀ ಆಗಿದ್ದೀರಾ, ಒಂದು ಡಾನ್ಸ್ ಪ್ರೋಗ್ರಾಮ್ ಬೇಕು ನಿಮ್ಮದು, ಅಥವಾ ಒಂದು ನಾಟಕದಲ್ಲಿ ಒಂದು ಡಾನ್ಸ್ ಇದೆ, ಅದು ಮಾಡಬೇಕು ಅಂತ ಎಷ್ಟು ಖುಷಿ ಆಗುತ್ತೆ. ನನಗೆ ಆ ಥರ ಖುಷಿ ತುಂಬ ಕೊಡೋದು ಪ್ರಭಾಶೇಶ್ವರದಲ್ಲಿ ನಾವು ಧರ್ಮಭೂಮಿ ಬ್ಯಾಲೆ ಮಾಡ್ತಿದ್ದೆ. ತುಂಬಾ ಖುಷಿಯಾಗಿತ್ತು. ಅಲ್ಲಿದ್ದಾಗ ನಮಗೆ ಯಾವ ಯೋಚನೆನೂ ಬರಲಿಲ್ಲ, ಈ ನಾಟಕದ್ದು ಮತ್ತೊಂದು ಇಲ್ಲ. ಆ ಧರ್ಮಭೂಮಿ ಬ್ಯಾಲಲ್ಲಿ CR ಸಿನಿಮಾ, ಲೋಕೇಶ್ ಅವರು, ಮತ್ತು ದೊಡ್ಡ ಸೀತಾರಾಮ್, ಉಪಾಸನ ಸೀತಾರಾಮ್ ಅವರು ಎಲ್ಲರೂ ಇದ್ರು. ಅವರೆಲ್ಲ ನಾನು ಒಂದೇ ಒಂದು ಮಾಯಾಶೂರ್ಪನಖಿ ರಾಮಾಯಣ ಗ್ರಂಥ ಬೇಕು, ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್. ಅವನು ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಅವಾಗ ಅರಿಸ್ಟಾಟಲ್ ಅವ್ರ ಗುರುಗಳು ಅವ್ರು ಕೇಳ್ತಾರೆ, ನೀನು ಭಾರತದಿಂದ ಬರ್ಬೇಕಾದ್ರೆ ನಿಮ್ಗೇನಾದ್ರು ತರಬೇಕಾ ಅಂತ. ಅವಾಗ ಅವ್ರು ಹೇಳ್ತಾರೆ ಏನೇನು ಬೇಕು ಅಂತ. ಒಂದು ರಾಮಾಯಣ, ಮಹಾಭಾರತ, ಗಂಗೆ, ಕೃಷ್ಣನ ಕೊಳಲು, ಭಗವದ್ಗೀತೆ ಇಷ್ಟು ಬೇಕು ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಎನಾಕ್ಟ್ ಮಾಡ್ತೀವಿ. ಆಯ್ತಾ. ಆ ರಾಮಾಯಣದಲ್ಲಿ ಒಂದು ಮಾಯಾಶೂರ್ಪನಖಿ ಇರೋರಿಗೆ ಹೋಗಿದ್ದು ನನಗೆ ಕರೆಸಿದ್ರು ಪ್ರಭಾಶೇಶ್ವರದಲ್ಲಿ, ಗೋಪಿನಾಥ್ ದಾಸರ್ ಅಂತ ಅಂದ್ಬಿಟ್ಟು. ಈ ಹೇಮಾ ಇವರು ಎಲ್ಲ ಹುಟ್ಟೇ ಇರಲಿಲ್ಲ ಆಗ, ಆಯ್ತಾ. ಅವ್ರ ಅಮ್ಮನಿಗೆ ಆಗಷ್ಟೇ ಮದುವೆ ಆಗಿತ್ತು, ಅಮೇರಿಕಾದಲ್ಲಿ ಮಾಡೋದು. ಆಮೇಲೆ ಸರಿ ಅಂತ ಹೋದಾಗ ಅವರು ನನಗೆ ಹೇಳ್ಕೊಟ್ಟಿದ್ರು, ಡಾನ್ಸ್ ಎಲ್ಲ ಮಾಡ್ತಿದ್ದೆ. ನಾನು ಕಲ್ತಿದ್ದೆ ಡಾನ್ಸು, ಬಟ್ ಪೂರ್ಣ ಮಾಡಿರಲಿಲ್ಲ, ಅರಕೆಟ್ರ ಮಾಡಿರಲಿಲ್ಲ. ಸೊ ಅವರು ಯಾವ ಡಾನ್ಸ್ ಬೇಕೋ ನನಗೆ ಹೇಳ್ಕೊಡೋರು. ಅದು ಭರತನಾಟ್ಯ ಆಗಿರ್ಬೋದು, ಕಥಕ್ ಆಗಿರ್ಬೋದು, ಕೂಚಿಪುಡಿ ಆಗಿರ್ಬೋದು, ಎಲ್ಲ ಹೇಳ್ಕೊಡೋರು. ಸೊ ಇದು ಮಾಡಿದಾಗ ಅದು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗಿರ್ಜಾ ಅಂತ ಅಂದ್ಬಿಟ್ಟು, ಅದು ಒಂದು ಬ್ಯಾಲೆ ಒಳಗಡೆ ಶಕುಂತಲೆ, ಆಮೇಲೆ ಮಾಯಾಶೂರ್ಪನಖಿ, ರಾಧೆ, ಆಮೇಲೆ ದ್ರೌಪದಿ, ಮತ್ತು ಇನ್ನೊಂದು ಸುಗ್ಗಿ ಕುಣಿತ ಅಂತ ಬರೋದು. 5 ಪ್ರೋಗ್ರಾಮು ಅಲ್ಲಿ ಕೊಟ್ಟಿದ್ದು. 5 ಪ್ರೋಗ್ರಾಮಲ್ಲೂ ನಾನು ಇದ್ದೇನೆ. ಅಷ್ಟಕ್ಕೆ ಹೋಗಿದ್ದು, ಒಂದಕ್ಕೆ ಹೋಗಿದ್ದು, ನನಗೆ ಅಷ್ಟು ಸಿಕ್ತು. ಆಮೇಲೆ ನನಗೆ ಅದರಲ್ಲಿ ಶಕುಂತಲೆ ತುಂಬ ಇಷ್ಟ, ಮತ್ತು ರಾಧೆದು ಇನ್ನು ನಿನ್ನೊಳು ನನ್ನೊಳು ನೀ, ಒಲಿದ ಮೇಲಿಂತೆ ನಾನಿ ಅಂತಂದ್ಬಿಟ್ಟು ಹಾಡೋದು. ಅದು ಅನಂತ ಸ್ವಾಮಿ ಅವರು ಇದು ಮಾಡಿದ್ರು. ಎಷ್ಟು ಚೆನ್ನಾಗಿ ಅದು ಅಭಿನಯ ಮಾಡ್ತಿದ್ವಿ ಅಂತಂದ್ರೆ, ಆ ಕೃಷ್ಣನ ಹಿಂಸೆ ಅವ್ರು ಮಾಡಿದ್ದು. ಅವರು ಅಯ್ಯೋ ಗಿರ್ಜಾ ನೀವು ನೋಡ್ತಿದ್ರೆ ಹಂಗೆ ಒಂದು ಮೈ ಮತ್ತು ಬಿಡ್ತೀವಿ ಗಿರ್ಜಾ ಅಂತ. ಅದು ಹಾಗೆ ನನ್ನೊಳು ನಿನ್ನೊಳು ಒಲಿದ ಮೇಲಿಂತೆ ನಾನಿ, ನಿನ್ನೊಳು